ನಮ್ಮ ಶ್ರೀರಾಮ ಆನೆ ಎಲ್ರಿಗೂ ಗೊತ್ತಿರುತ್ತೆ. ಏನಕ್ಕಂದರೆ ಲಾಸ್ಟ್ ಅವನು ದಸರಾ ಮಾಡಿದೆ ಬಂದು 2022 ಅಂದರೆ ಮೈಸೂರು ದಸರಾಗೆ ಹೋಗ್ತಾನೆ. ಹೋಗಬೇಕಾದ್ರೆ ಸ್ವಲ್ಪ ಲಾರಿ ಹತ್ತೋದ್ರಲ್ಲಿ ಸ್ವಲ್ಪ ಕಷ್ಟಪಡ್ತಾನೆ, ಅಂದರೆ ಹತ್ತಲ್ಲ ಅಂಥೇಳಿ ಸ್ವಲ್ಪ ಇಂಜರಿತಾನೆ. ಅದಾದ ನಂತರ 1 ತಿಂಗಳು ಅಂದರೆ ಸತತ 2 ತಿಂಗಳಷ್ಟು ದಸರಾ ಎಲ್ಲ ಅಂದರೆ ಅಲ್ಲೇ ಇದ್ದು ದಸರಾ ಮುಗಿದು ಬರಬೇಕಾದ್ರೆ ಈಗೇನು ಲಾರಿ ಹತ್ತಬೇಕಾದ್ರೆ ಈಗೇನು ಸ್ವಲ್ಪ ಹತ್ತಲ್ಲ ಅಂತೇಳಿ ಹಠ ಮಾಡ್ತಾನೆ. ಅದೆಲ್ಲ ಆದ ನಂತರ ನಮ್ಮ ಅಭಿಮನ್ಯು ಆಗಿರ್ಬೋದು, ಬೇರೆ ಆನೆಗಳು ಇವೆಲ್ಲ ಸೇರಿಕೊಂಡು ತಳ್ಳಿಬಿಟ್ಟು ಬರ್ತಾನೆ ನಮ್ಮ ಕ್ಯಾಂಪಿಗೆ. ಅದಾದ ನಂತರ ಇರೋದು ಮ್ಯಾಟ್ರ್ ಏನಂತಂದರೆ ಪಾಪ ಅವನಿಗೆ ಎಲ್ಲೂ ಕೂಡ ಚಾನ್ಸಸ್ಸೇ ಸಿಗೋಲ್ಲ. ಯಾವುದಕ್ಕೂ ಚಾನ್ಸೇ ಕೊಡೋಲ್ಲ ಅವನಿಗೆ. ಕೊಡೋಲ್ಲ ಅನ್ನೋದಕ್ಕಿಂತ ಮೊದಲು ಇನ್ನೂ ಟ್ರೈನಿಂಗ್ ಆಗಿಲ್ಲ ಅಂತೇಳಿ ಒಂದು ಕಡೆ ಇಟ್ಬಿಡ್ತಾರೆ ಈ ಆನೆನ. ಜಸ್ಟ್ ದುಬಾರೆ ಕ್ಯಾಂಪಲ್ಲಿ ಬರ್ತಾರೆ, ಜನ ನೋಡ್ತಾರೆ, ಅಂದರೆ ಏನೋ ಟೂರಿಸಮ್ ಏನಿದೆ ಆ ಥರದ್ದು ಮಾತ್ರ ಯೂಸ್ ಮಾಡ್ಕೋತಾರೆ. ಆದರೆ ಯಾವುದೇ ಕ್ಯಾಪ್ಚರಿಂಗ್ ಆಗಿರ್ಬೋದು ಅಥವಾ ಇನ್ನಿತರ ದಸರಾ ಆಗಿರ್ಬೋದು ಯಾವುದೂ ಕೂಡ ಇವನು ಸೆಲೆಕ್ಟ್ ಆಗೋಲ್ಲ. ಮೇಜರ್ ರೀಸನ್ ಏನು ಅಂತಂದರೆ ಸ್ವಲ್ಪ ಭಯ ಪಡೋದು ಇವನ ಸಹಜ ಗುಣ ಅಂತ ಹೇಳ್ಬೋದು ಆ ಟೈಮಲ್ಲಿ. ಅಂದರೆ ಇವನು ದಸರಾಗೆ ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ 36-37 ವರ್ಷದವನಾಗಿರ್ತಾನೆ. ಅದು ಸಾಮಾನ್ಯ ಅಲ್ವಾ, ಅಲ್ಲ ದಸರಾಗೆ ಹೊಸ್ದಾಗಿ ಹೋಗ್ಬೇಕಂತಂದರೆ ಅಲ್ಲಿರೋ ಜನ ಅದು ಆ ಕ್ರೌಡೆಲ್ಲ ನೋಡಬೇಕಾದ್ರೆ ಆನೆಗಳು ಗಾಬರಿ ಆಗೋದು ಕಾಮನ್. ನಿಮ್ಗೆ ಗೊತ್ತಿರೋಂಗೆ ನಮ್ಮ ಶ್ರೀಕಂಠ ಕೂಡ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಅದೇ ನರ್ವಸ್ನೆಸ್ಸಲ್ಲಿದ್ದ. ನೋಡಿ ದಸರಾ ಎಷ್ಟು ಚೆನ್ನಾಗಿ ಮುಗಿಸ್ಬಿಟ್ಟು ಈ ಸಲ ಫಸ್ಟ್ ಟೈಮೇ ಎಷ್ಟು ಚೆನ್ನಾಗಿ ಮುಗಿಸ್ಕೊಟ್ಬಿಟ್ಟು ಸಕ್ಸಸ್ ತಗೊಂಡ. ಹಾಗೆ ಇವನು ಕೂಡ ಸ್ವಲ್ಪ ಲಾರಿ ಹತ್ತದಲ್ಲಿ ಎಡುವುದೇ ಬಿಟ್ಟರೆ ಬಾಕೆಲ್ಲನೂ ಚೆನ್ನಾಗಿ ಮಾಡಿರ್ತಾನೆ. ಸೊ ಇವನ ಮಾವುತರು ಯಾರು ಅಂತಂದರೆ ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅಚ್ಚ ಕನ್ನಡ ಮಾತಾಡುವಂಥ ನಮ್ಮ ಗಣೇಶಣ್ಣ ಮತ್ತು ಸರೀನ್ ಅಂತ. ಗಣೇಶಣ್ಣ ಈ ಆನೆಯನ್ನು ಪಳಗಿಸಿದವರೇ. ಇದಕ್ಕೆ ಒಂದೇ ಮಾವುತರು ಇವರು ಮತ್ತು ಸರೀನ್ ಅಂತೇಳಿ. ಸ್ಟಾರ್ಟಿಂಗಿಂದ ಒಂದೇ ಮಾವುತರು ಇರೋದ್ರಿಂದ ಆನೆ ಚೆನ್ನಾಗಿ ಟ್ರೈನಿಂಗ್ ಆಗಿದೆ ಇವಾಗ. ಸೊ ನೆಕ್ಸ್ಟ್ ಇವನ್ನ ಲಕ್ಕೇ ಚೇಂಜ್ ಆಯಿತು. ಯಾವ ರೀತಿ ಅಂತಂದರೆ ಇವನ್ನ ಲಾಸ್ಟ್ ಇಯರ್ ದಸರಾದಲ್ಲಿ ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಪೇಜ್ಗಳೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಹೆಂಗೆ ಶ್ರೀಕಂಠನೂ ಕೂಡ ದಸರಾಗೆ ಸೆಲೆಕ್ಟ್ ಮಾಡಬೇಕು ಅಂತೇಳಿ ಯಾವ ರೀತಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಪೇಜ್ದೆಲ್ಲ ಅಪ್ಡೇಟ್ ಆಗುತ್ತೆ ಬ್ಯಾಕ್ ಟು ಬ್ಯಾಕ್, ಅದೇ ರೀತಿ ಇವನು ಕೂಡ ಅಂದರೆ ನಮ್ಮ ಶ್ರೀರಾಮನು ಕೂಡ ಎಲ್ಲ ಪೇಜ್ಗಳಲ್ಲಿ ಅಪ್ಡೇಟ್ ಮಾಡ್ತಾರೆ. ಶ್ರೀರಾಮ ಸೆಲೆಕ್ಟ್ ಆಗೋಲ್ಲ ಏನಕ್ಕೆ ಅಂತ. ಏನಕ್ಕಂದರೆ ಇವನ ಆನೆ ಏನಿದೆ ಅದ್ರದ್ದು ಮುಖ ಲಕ್ಷಣ ಆಗಿರ್ಬೋದು, ದೊಡ್ಡ ಗಾತ್ರದ ಅದಕ್ಕೆ ದಂತಗಳು. ನೀವು ಯಾರಾದರೂ ದುಬಾರೆ ಕ್ಯಾಂಪಲ್ಲಿ ಹೋಗಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಆನೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ಇದೆಲ್ಲ ರೀಸನ್ ಇಟ್ಕೊಂಡು ಎಲ್ಲ ಪೇಜ್ದಲ್ಲಿ ಅಪ್ಡೇಟ್ ಮಾಡ್ತಾರೆ. ಬಟ್ ಆಲ್ರೆಡಿ ಎಲ್ಲ ಎಲಿಫೆಂಟ್ಗಳು ಸೆಲೆಕ್ಟ್ ಆಗಿರುತ್ತವೆ, ಶಾರ್ಟ್ ಲಿಸ್ಟು ಆಗಿರುತ್ತವೆ, ಗಜಪಯಣಕ್ಕೆ ಸಿದ್ಧತೆ ಆಗಿ ಎಲ್ಲ ಮೈಸೂರು ಸೇರಿಕೊಳ್ತವೆ. ಅದಾದ ನಂತರ ಒಂದು ತಿಂಗಳಲ್ಲಿ ಈಗೇನು ಒಂದು ಗುಡ್ ನ್ಯೂಸ್ ಬರುತ್ತೆ. ಏನು ಅಂತಂದರೆ ಶ್ರೀರಾಮ ಬಂದು ನಮ್ಮ ತುಮಕೂರು ದಸರಾಗೆ ಸೆಲೆಕ್ಟ್ ಆಗ್ತಾನೆ ಅಂತೇಳಿ. ಅಂದರೆ ಅಲ್ಲಿ ಕೂಡ ಚಾಮುಂಡೇಶ್ವರಿ ಅಮ್ಮಂದು ಅಂಬಾರಿ ಹೊರ್ತಾನಲ್ವ, ಸೊ ಅದೇ ಪ್ಲೇಸ್ಗೆ ಇವನು ಸೆಲೆಕ್ಟ್ ಆಗ್ತಾನೆ. ಸಖತ್ತಾಗಿ ಮಾಡಿಕೊಡ್ತಾನೆ ದಸರಾ, ಏನೂ ತೊಂದರೆ ಇಲ್ಲ. ಸೊ ಆ ಲಾರಿ ಹತ್ತೋದು ಇರಲಿ, ಅದು ಇಳಿಯೋದಿರಲಿ, ಅದೆಲ್ಲ ತಲೆಯಿಂದೆಲ್ಲ ತೆಗೆದುಬಿಟ್ಟು ಮಾವುತರಾಗಿರ್ಬೋದು, ಆನೆ ಆಗಿರ್ಬೋದು, ಅಥವಾ ನಮ್ಮ ಏನು ಸಿಬ್ಬಂದಿ ಹೊರದವರೆಲ್ಲ ಕಾನ್ಫಿಡೆನ್ಸಲ್ಲಿ ಮುಂದೆ ಹೋಗಿ ಈ ಆನೆನ ದಸರಾನ ಅಂಬಾರಿ ಹೊತ್ಕೊಂಡು ಬರೋದಿಲ್ಲ, ಎಲ್ಲನೂ ಕೂಡ ಸಕ್ಸಸ್ಸಾಗಿ ಮುಗಿಸ್ಕೊಂಡು ಬರ್ತಾರೆ. ಅದಾದ ನಂತರ ಚಾಪ್ಟರ್ 2 ಸ್ಟಾರ್ಟ್ ಆಗುತ್ತೆ. ಬಂದು 15 ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇವನು ಎಲ್ಲ ಕಾರ್ಯಾಚರಣೆ ಭಾಗವಹಿಸ್ತಾನೆ. ಹೆಚ್ಚು ಕಮ್ಮಿ ನಮ್ಮ ಚಾಮರಾಜನಗರದಲ್ಲಿ 3 ಸಲ ಬರ್ತಾನೆ ಅಲ್ಲಿಗೆ. ಏನಕ್ಕೆ ಅಂತಂದರೆ ಒಂದು ಸಲ ಬಂದು 2 ಹುಲಿಗಳು ಹಿಡಿಬೇಕಾಗಿರುತ್ತೆ, ಫಸ್ಟ್ ಟೈಮ್ ಬರ್ತಾನೆ. ಇನ್ನು 2 ಸಲ ಅದೇ ತಿಂಗಳಿಗೆ ಮತ್ತೆ 2 ಸಲ ಅಲ್ಲಿಗೆ ಹೋಗ್ತಾನೆ. ಅಂದರೆ ಏನು ನಮ್ಮ ತಾಯಿ ಚಾಮುಂಡೇಶ್ವರಿ ಅಂಬಾರಿ ಹೊತ್ತ ಮೇಲೆ ಇವನ್ನ ಲಕ್ಕೇ ಚೇಂಜ್ ಆಗುತ್ತೆ ಅಲ್ಲಿಂದ. ಅದೆಲ್ಲ ನಮ್ಗೆ ಖುಷಿ ವಿಚಾರನೇ. ಏನಕ್ಕಂದರೆ ಇವಾಗ ನೋಡಿ ನಮ್ಮ ನೋಡಿ ಒಂದು ಕಡೆ ದಸರಾನ ಮುಗಿಸ್ಕೊಟ್ಟ, ಒಂದು ಕಡೆ ಕ್ಯಾಪ್ಚರಿಂಗ್ ಕೂಡ ಹೋಗ್ತಾ ಇದ್ದಾನೆ. ಸೊ ತುಂಬ ಆ್ಯಕ್ಟಿವ್ ಆಗಿದ್ದಾನೆ, ಅಂದರೆ ಬ್ಯುಸಿ ಲೈಫಲ್ಲಿ ಇದ್ದಾನೆ ಇವಾಗ. ಸೊ ಹೋಪ್ಫುಲಿ ನೆಕ್ಸ್ಟ್ ಇಯರ್ ದಸರಾಕ್ಕೆ ನಮ್ಮ ಶ್ರೀರಾಮ ಸೆಲೆಕ್ಟ್ ಆಗಲಿ ಅಂತ ನೀವುಗಳು ಕೇಳ್ಕೊಳ್ಳಿ, ನಾವೆಲ್ಲರೂ ಕೇಳ್ಕೊಳ್ಳೋಣ. ಆದಷ್ಟು ಬೇಗ ನಮ್ಮ ಮೈಸೂರು ದಸರಾಗೆ ಬರಲಿ ಇವನು. ಏನಕ್ಕಂದರೆ ಇವನು ಒಂದೇ ವರ್ಷ ದಸರಾ ಮಾಡಿದ್ರು 2022. ಅದಾದ ನಂತರ ಮೈಸೂರು ದಸರಾಗೆ ಬಂದಿಲ್ಲ. ಇನ್ನೂ ವಯಸ್ಸಿದೆ ಅಲ್ವಾ, ಇವಾಗ ಸದ್ಯಕ್ಕೆ ಇವನ್ನ 40-41 ವರ್ಷ ಇರಬೇಕಷ್ಟೇ. ಇವನ್ನ ಕೂಡ ನಮ್ಮ ಕೊಡಗಿನ ಫಾರೆಸ್ಟೇ ಹಿಡಿತಾರೆ, ದುಬಾರೆ ಆಸ್ಪಾಸ್ನಲ್ಲೇ ಹಿಡಿತಾರೆ ಇವನ್ನ ಕೂಡ. ತುಂಬ ಮದ ಹಿಡಿಬೇಕಾದ್ರೆ ಮದ ತುಂಬ ಇತ್ತು ಅಂತ ಕೇಳ್ಪಟ್ಟಿದ್ದೀನಿ. ಇದನ್ನ ಹಿಡಿದಿದ್ದು ಕೂಡ ನಮ್ಮ ಬಾಸ್ ಅಭಿಮನ್ಯು ಮತ್ತು ಗಜೇಂದ್ರ ಆ ತಂಡದವರು.
ಅನ್ಫಾರ್ಚುನೇಟ್ಲಿ ಹೇಳ್ತಾ ಇದ್ದಾರೆ ಅಭಿಮಾನಿಯಲ್ಲಿ ಎದುರ್ಕೊಂಡ್ರು ಅಂತ, ನಮ್ಮ ನಾಟ್ ಶ್ಯೂರ್ ಅದೇನೂ ಆಗಿದೆ ಅಂತೇಳಿ. ಬಟ್ ಆದರೆ ಸಹಜ ಎದುರ್ಕೊಳ್ಳೋದಂದರೆ ಮಾವುತರು ಮುಂದೆ ಬಿಡಲ್ಲ ಆನೆಗಳನ್ನ, ಏನಕ್ಕಂದರೆ ಮದ ಇರಬೇಕಾದ್ರೆ ಸುಮ್ಮನೆ ರಿಸ್ಕ್ ಅದು. ಅದನ್ನು ನೋಡ್ಬಿಟ್ಟು ಇರಬೇಕು ಎದುರ್ಕೋತಾರೆ ಏನು ಅಂತೇಳಿ. ಬಟ್ ವಂಡರ್ಫುಲ್ ಆನೆ. ನೆಕ್ಸ್ಟ್ ಇಯರ್ ದಸರಾಗೆ ಸೆಲೆಕ್ಟ್ ಆಗಲಿ ಅಂತ ಕೇಳುತ್ತಾ, ನಿಮಗೂ ಈ ಆನೆ ಬಗ್ಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಅಂತ ಟಾಪಿಕ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಶ್ರೀರಾಮ್ ಆನೆ ಎಲ್ರಿಗೂ ಗೊತ್ತಿರುತ್ತೆ. ಏನಕ್ಕಂದರೆ ಲಾಸ್ಟ್ ಅವನು ದಸರಾ ಮಾಡಿದೆ ಬಂದು 2022 ಅಂದರೆ ಮೈಸೂರು ದಸರಾಗೆ ಹೋಗ್ತಾನೆ. ಹೋಗಬೇಕಾದ್ರೆ ಸ್ವಲ್ಪ ಲಾರಿ ಹತ್ತೋದ್ರಲ್ಲಿ ಸ್ವಲ್ಪ ಕಷ್ಟಪಡ್ತಾನೆ, ಅಂದರೆ ಹತ್ತಲ್ಲ ಅಂಥೇಳಿ ಸ್ವಲ್ಪ ಇಂಜರಿತಾನೆ. ಅದಾದ ನಂತರ 1 ತಿಂಗಳು ಅಂದರೆ ಸತತ 2 ತಿಂಗಳಷ್ಟು ದಸರಾ ಎಲ್ಲ ಅಂದರೆ ಅಲ್ಲೇ ಇದ್ದು, ದಸರಾ ಮುಗಿದು ಬರಬೇಕಾದ್ರೆ ಎಗೇನ್ ಲಾರಿ ಹತ್ತಬೇಕಾದ್ರೆ ಎಗೇನ್ ಸ್ವಲ್ಪ ಹತ್ತಲ್ಲ ಅಂತೇಳಿ ಹಠ ಮಾಡ್ತಾನೆ. ಅದೆಲ್ಲ ಆದ ನಂತರ ನಮ್ಮ ಅಭಿಮನ್ಯವಾಗಿರ್ಬೋದು, ಬೇರೆ ಆನೆಗಳು ಇವೆಲ್ಲ ಸೇರಿಕೊಂಡು ತಳ್ಳಿಬಿಟ್ಟು ಬರ್ತಾನೆ ನಮ್ಮ ಕ್ಯಾಂಪಿಗೆ. ಅದಾದ ನಂತರ ಇರೋದು ಮ್ಯಾಟ್ರ್ ಏನಂತಂದರೆ, ಪಾಪ ಅವನಿಗೆ ಎಲ್ಲೂ ಕೂಡ ಚಾನ್ಸಸ್ಸೇ ಸಿಗೋಲ್ಲ. ಯಾವುದಕ್ಕೂ ಚಾನ್ಸೇ ಕೊಡೋಲ್ಲ ಅವನಿಗೆ. ಕೊಡೋಲ್ಲ ಅನ್ನೋದಕ್ಕಿಂತ ಮೊದಲು ಇನ್ನೂ ಟ್ರೈನಿಂಗ್ ಆಗಿಲ್ಲ ಅಂತೇಳಿ ಒಂದು ಕಡೆ ಇಟ್ಬಿಡ್ತಾರೆ ಈ ಆನೆನ. ಜಸ್ಟ್ ದುಬಾರೆ ಕ್ಯಾಂಪಲ್ಲಿ ಬರ್ತಾರೆ, ಜನ ನೋಡ್ತಾರೆ, ಅಂದರೆ ಏನೋ ಟೂರಿಸಮ್ ಏನಿದೆ ಆ ಥರದ್ದು ಮಾತ್ರ ಯೂಸ್ ಮಾಡ್ಕೋತಾರೆ. ಆದರೆ ಯಾವುದೇ ಕ್ಯಾಪ್ಚರಿಂಗ್ ಆಗಿರ್ಬೋದು ಅಥವಾ ಇನ್ನಿತರ ದಸರಾ ಆಗಿರ್ಬೋದು ಯಾವುದೂ ಕೂಡ ಇವನು ಸೆಲೆಕ್ಟ್ ಆಗೋಲ್ಲ. ಮೇಜರ್ ರೀಸನ್ ಏನು ಅಂತಂದರೆ, ಸ್ವಲ್ಪ ಭಯ ಪಡೋದು ಇವನ ಸಹಜ ಗುಣ ಅಂತ ಹೇಳ್ಬೋದು. ಆ ಟೈಮಲ್ಲಿ ಅಂದರೆ ಇವನು ದಸರಾಗೆ ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ 36-37 ವರ್ಷದವನಾಗಿರ್ತಾನೆ.